ಒಂದು ಹೆಣ್ಣು ಎಷ್ಟು ಮುಖ್ಯ ಅಂತ ಹೇಳಿದರೆ ಆಕೆ ತುಂಬಾ ಪ್ರಕೃತಿಗೆ ಕ್ಲೋಸ್ ಆಗಿರ್ತಾಳೆ. ಅವಳನ್ನು ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಸಂತೋಷವಾಗಿ ಇಟ್ಕೊಂಡಿರ್ತೀರ, ನಿಮ್ಮ ಜೀವನ ಅಷ್ಟು ಸಮೃದ್ಧಿಯಾಗಿರುತ್ತೆ. ಯಾವತ್ತೂ ಅಷ್ಟೇ ಈ ಹೆಣ್ಮಕ್ಳ ಮೇಲೆ ಈ ಬರ್ಡನನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಆಕೆ ಹೇಗಿರ್ತಾಳೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗಿ. ಒಂದು ಹೆಣ್ಣು ಒಂದು ಡಿವೋರ್ಸ್ ಕೊಟ್ಲು ಅಂತ ಹೇಳಿದರೆ ಆಕೆ ಕೆಟ್ಟ ಹೆಂಗಸು ಅಂತಲ್ಲ. ನೋಡಿ, ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ, ಅ ಡೆಡ್ ಡಾಟರ್ ಇಸ್ ಬೆಟರ್ ದೆನ್ ಡಿವೋರ್ಸ್ ಡಾಟರ್ ಅಂತ. ಎಷ್ಟೋ ಸತಿ ಒಂದು ಹೆಣ್ಣು ಆ ಮನೆಯಲ್ಲಿ ಕಷ್ಟಪಡೋಕ್ಕಾಗ್ತಾ ಇರಲ್ಲ, ಗಂಡನ ಕಿರ್ಕುಳ ಇರುತ್ತೆ, ಗಂಡ ಕುಡ್ಕಾಗಿರ್ಲಿ ಕೆಡ್ಕಾಗಿರಲಿ ಮನೇಲಿ ಇರಬೇಕಮ್ಮ, ನೀನು ಸಂಸಾರ ನಡೆಸಬೇಕು ಅಂತ ಹೇಳ್ತಾ ಇರ್ತಾರೆ. ಆಕೆ ತನ್ನ ಮೇಲೆ ತನ್ನ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾಳೆ, ಸಮಾಜಕ್ಕಾಗಿ ಹೆದರ್ಕೋತಾಳೆ. ಈಗಲೂ ಕೂಡ 21ನೇ ಶತಮಾನದಲ್ಲಿದ್ದೀವಿ, ಎಷ್ಟೋ ಜನ ಇಂಡಿಪೆಂಡೆಂಟ್ ಹೆಣ್ಮಕ್ಳು ಕೂಡ ಈಗಲೂ ಗಂಡಂದ್ರ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯಾವತ್ತಾದರೂ ಮಾತಾಡೋಕ್ಕೆ ಬಿಟ್ಟಿದ್ದೀವ? ಒಂದು ಹೆಣ್ಣು ಯಾವ ಭಾವನೆಯಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಕೇಳಿದ್ದೀವ? ನಾನು ಹೆಣ್ಣು ಪರವಾಗಿ ಮಾತಾಡ್ತಾ ಇದ್ದೀನಿ ಅಥವಾ ನಾನು ಒಂದು ಫೆಮಿನಿಸ್ಟ್ ಅಂತಲ್ಲ, ಆದರೂ ಕೂಡ ಈ ತಾರತಮ್ಯ ಯಾಕೆ ಹೆಣ್ಮಕ್ಳ ಮೇಲೆ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಇವತ್ತು ಸಂಭ್ರಮಿಸ್ತೀವಿ, ಆದರೆ ಆ ಹೆಣ್ಣಿಗೆ ಸಿಗಬೇಕಾಗಿದ್ದ ಮೌಲ್ಯತೆ ಸಿಗ್ತಾ ಇದೆಯಾ? ಇವತ್ತು ನಾವು 21st ಸೆಂಚುರಿಯಲ್ಲಿದ್ದೀವಿ. ಹೆಣ್ಣು ಯಾವುದರಲ್ಲಿ ಕಮ್ಮಿ ಇದ್ದಾಳೆ ಹೇಳಿ? ಒಂದು ಹೆಣ್ಣು ಒಂದು ಪೈಲಟ್ ಆಗಿದ್ದಾಳೆ, ಸೈಂಟಿಸ್ಟ್ ಆಗಿದ್ದಾಳೆ, ಇಂಥದ್ದಿಲ್ಲ ಅಂತ ಹೇಳಿಲ್ಲ, ದೇಶವನ್ನು ಆಳಿದ್ದಾಳೆ ಆ ಹೆಣ್ಣು. ಆದರೆ ಕೂಡ ಆ ಹೆಣ್ಣಿನ ಮೇಲೆ ಈಗಲೂ ಕೂಡ ಶೋಷಣೆ ಆಗ್ತಾ ಇದೆ. ಹಾಗಾಗಿ ಈ ತಪ್ಪನ್ನು ಮಾಡ್ತಾ ಹೋಗಬೇಡಿ. ನೋಡಿ ಹೆಣ್ಮಕ್ಳೇ, ನಾನು ನನ್ನ ಅಕ್ಕ ತಂಗಿರಿಗೆ ಹೇಳೋದಿಷ್ಟೇ, ನೀವು ಹೇಗಿದ್ರೋ ನೀವು ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗಿ. ನೋಡಿ, ಗಂಡಸರಿಗೆ ಯಾವತ್ತಾದರೂ ನೋಡಿ, ಇವತ್ತು ಕೂಡ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಹೀರೋ ಆಗೇ ಇರ್ತಾರೆ. ಆದರೆ ಹೆಣ್ಮಕ್ಳಿಗೆ ಯಾಕೆ ಈ ಶೆಲ್ಫ್ ಲೈಫು? ಯಾಕೆ ಹೆಣ್ಮಕ್ಳನ್ನು ಅಕ್ಸೆಪ್ಟ್ ಮಾಡಲ್ಲ? ಹೆಣ್ಮಕ್ಳು ಹೀಗೆ ಇರಬೇಕು, ಹಾಗೇ ಇರಬೇಕು ಅಂತ ಯಾಕೆ ನಾವು ಸಮಾಜಕ್ಕೆ ಹೇಳಕ್ಕೆ ಬಿಡಬೇಕು? ಯಾವತ್ತೂ ತಿಳ್ಕೊಳ್ಳಿ, ನೀವು ಪಡ್ತಾ ಇದ್ದೀರಾ ನೋವು, ಆ ಸಮಾಜನೂ ಬರಲ್ಲ. ನೀವು ಹೊಟ್ಟೆ ಹಸ್ಕೊಂಡಿದ್ರೆ ಸಮಾಜ ನಿಮಗೆ ಊಟ ಹಾಕಲ್ಲ. ಹಾಗಾಗಿ ಕಷ್ಟಪಡ್ತಾ ಇದ್ದರೆ ಅದರಿಂದ ಆಚೆ ಬನ್ನಿ. ಯಾವುದೇ ಕಾರಣಕ್ಕೂ ಡಿಸ್ಫಂಕ್ಷನಲ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಪ್ರಾಣ ಕಳ್ಕೋಬೇಕು, ನನ್ನ ಸಮಾಜ ಫೇಸ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕೆಟ್ಟ ನಿರ್ಧಾರಕ್ಕೆ ಬರಬೇಡಿ. ಯಾವತ್ತೂ ಹೇಳ್ತಾರೆ ಧೈರ್ಯಂ ಸರ್ವತ್ರ ಸಾಧಯತೆ ಅಂತ ಹೇಳಿ. ಒಂದು ಊಟ ತಿಂದರೂ ಕೂಡ ನಾವು ಡಿಗ್ನಿಟಿಯಿಂದ ತಿನ್ನಬೇಕು, ಸೆಲ್ಫ್ ರೆಸ್ಪೆಕ್ಟಿಂದ ತಿನ್ನಬೇಕು. ದಯವಿಟ್ಟು ಆ ಹೆಣ್ಣನ್ನು ತುಂಬ ಚೆನ್ನಾಗಿ ರಕ್ಷಿಸಿ ಅಂತ ಹೇಳ್ತಾ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.